ಎಲ್ರಿಗೂ ಕೂಡ ನಮಸ್ಕಾರ. ನಾನು ನಿಮ್ಮ ಕನ್ಸ್ಟ್ರಕ್ಷನ್ಸ್ ಕನ್ಸಲ್ಟೆಂಟ್. ಇವತ್ತು ತಮ್ಮೊಂದಿಗೆ ಒಂದು 30 and 20 ಪ್ಲಾಟ್ನ ಸೈಟ್ನಲ್ಲಿರ್ತಕ್ಕಂಥ ಮನೆಯನ್ನು ತಮ್ಮೊಂದಿಗೆ ಹಂಚ್ಕೊಳ್ತಾ ಇದ್ದೀನಿ. ಸೊ ಯಾರೆಲ್ಲ ಇನ್ನೂ ನಮ್ಮ ಈ ಒಂದು ಕನ್ಸ್ಟ್ರಕ್ಷನ್ಸ್ ಆ್ಯಂಡ್ ಕನ್ಸಲ್ಟೆಂಟಿಗೆ ಜಾಯ್ನ್ ಆಗಲು ಕೂಡಲೇ ಕೆಳಗಡೆ ಕಾಣ್ತಿರ್ತಕ್ಕಂತಹ ಒಂದು ಬೆಲ್ ಬಟನ್ ಒತ್ತಿ ಸಬ್ಸ್ಕ್ರೈಬ್ ಮಾಡಿ. ಇನ್ನೂ ಹಲವಾರು ಈ ಮನೆಯ ಹಂತಗಳನ್ನು, ಮನೆಯ ಪ್ರೋಸೆಸ್ಗಳನ್ನು ಈ ಒಂದು ಮೂಲಕ ತಿಳಿದುಕೊಳ್ಳಿ. ಜೊತೆಗೆ ಯಾರೆಲ್ಲ ತಮ್ಮ ಮನೆಯನ್ನು ಕಟ್ತಾ ಇದ್ದರು ಆ ಒಂದು ಮನೆಗೆ ಸಲಹೆಗಳನ್ನು, ಜೊತೆಗೆ ನಾವೇ ಕೂಡ ಒಂದು ಉತ್ತಮವಾದ ಮನೆಯನ್ನು ಕನ್ಸ್ಟ್ರಕ್ಷನ್ಸ್ ಮಾಡಿಕೊಡ್ತೇವೆ. ಜೊತೆಗೆ 3D ವೆಲಿಫಿಷನ್, ಇಂಟೀರಿಯರ್ ಆ್ಯಂಡ್ ಎಕ್ಸ್ಟೀರಿಯರ್ ಕೂಡ ನಮ್ಮಲ್ಲಿ ಅವೈಲೇಬಲ್ ಅಂತ ಹೇಳ್ತಾ ಇವತ್ತು ನಿಮಗೆ ನೋಡ್ತಾ ಇರುವಂತಹದ್ದು 2030 ಒಂದು ಮನೆ. ಸೊ ಜನರೇ, ಇವಾಗ ನೋಡ್ತಾ ಇರುವಂತಹದ್ದು ನಿಮಗೆ ಹೇಗೆ ಅನಿಸುತ್ತೆ ಅಂತ ನಿಜವಾಗ್ಲೂ ನಾನು ಹೇಳ್ತಾ ಇರೋದು, ಇವತ್ತು ಜೀವನದ ಅತಿ ದೊಡ್ಡ ಆಸೆ ಅಂತ ಹೇಳಿದ್ರೆ, ಡ್ರೀಮ್ ಅಂತ ಹೇಳಿದ್ರೆ, ಅದು ನಾವು ಕೂಡ ಉತ್ತಮವಾದ ಮನೆಯನ್ನು ನಿರ್ಮಾಣ ಮಾಡಬೇಕು ಅನ್ನುವಂಥದ್ದು. ಸೊ ಈ ಒಂದು ಮನೆಯನ್ನು, ನಿಮ್ಮ ಡ್ರೀಮ್ಸ್ಗಳನ್ನು ಫುಲ್ಫಿಲ್ ಮಾಡಲಿಕ್ಕೆ ಯಾವತ್ತಿಗೂ ಕೂಡ ಕನ್ಸ್ಟ್ರಕ್ಷನ್ಸ್ ಆ್ಯಂಡ್ ಕನ್ಸಲ್ಟೆಂಟ್ ನಿಮ್ಮ ಜೊತೆಗೆ ಇರ್ತೇವೆ ಅಂತ ಹೇಳ್ತಾ ಇವಾಗ ನೋಡ್ತಾ ಇರುವಂತಹದ್ದು ಈ ಮನೆಯ ಒಂದು ಲಿವಿಂಗ್ ಏರಿಯಾ. ನೀವು ಇಲ್ಲಿ ನೋಡ್ತಾ ಇರುವಂತಹದ್ದು TV ಯೂನಿಟನ್ನು ನೀವು ನೋಡ್ತಾ ಇದ್ರಿ. ಅದು ಕೂಡ ಟೀಕ್ ವುಡ್ಡಿಂದ ಹಾಗೂ ಉತ್ತಮವಾದ ಕ್ವಾಲಿಟಿಯನ್ನು ಹೊಂದಿರತಕ್ಕಂಥ ಪ್ಯಾನಲ್ಸ್ಗಳಿಂದ ಅದನ್ನು ಡಿಸೈನ್ ಮಾಡಲಾಗಿದೆ. ಸೊ ಇಲ್ಲಿ ನೋಡ್ತಾ ಇರುವಂಥದ್ದು ಕಿಚನ್ನು. ಒಂದು ಎಲ್ಲರಿಗೂ ಕೂಡ ಕಿಚನ್ನು ಭಾಳಷ್ಟು ಕೂಡ ಇಂಟೀರಿಯರ್ ಆಗಿರಬೇಕು, ನೋಡೋಕ್ಕೂ ಕೂಡ ಎಕ್ಸ್ಟೀರಿಯರ್ ಆಗಿ ಡಿಸೈನನ್ನು ಮಾಡಿರಬೇಕು ಅಂತ ಅದು ಎಲ್ಲರಿಗೂ ಕೂಡ ಆಸೆ. ಸೊ ನಿಮ್ಮ ಆಸೆ ತಕ್ಕಂತೆ ಕೂಡ ನಾವು ಒಳ್ಳೆಯ ಒಂದು ಕನ್ಸ್ಟ್ರಕ್ಷನ್ಸ್ ಇಂಟೀರಿಯರ್ ಡಿಸೈನಿಂಗನ್ನು ಕೂಡ ನಾವು ಕೊಡ್ತೀವಿ ಅಂತ ಹೇಳ್ತಾ ಇಲ್ಲಿ ನೋಡ್ತಾ ಇರ್ಬೋದು. ಒಂದು ಬೆಡ್ರೂಮನ್ನು ಕೂಡ ಇಲ್ಲಿ ಗ್ರೌಂಡ್ ಫ್ಲೋರಲ್ಲಿ ನಾವು ಕನ್ಸ್ಟ್ರಕ್ಷನ್ ಮಾಡಿದ್ದೀವಿ. ಇಲ್ಲಿ ನೋಡ್ತಾ ಇರುವಂಥದ್ದು ಒಳ್ಳೆ ವಾರ್ಡ್ರೋಪು, ಅಂದರೆ ಡ್ರೆಸ್ಸಿಂಗ್ ವಾರ್ಡ್ರೋಪನ್ನು ಟೀಕ್ ವುಡ್ಡಲ್ಲಿ ನಾವು ಮಾಡಿದ್ದೀವಿ. ಜೊತೆಗೆ ಬೆಡ್ಡಿನ ಹಿಂದೆ ನೋಡ್ತಾ ಇರುವಂಥದ್ದು ಸ್ಪೆಸಿಯಾಗಿ ಕಾಣಿಸ್ತಿರುವಂಥ ಟ್ರಾನ್ಸ್ಪರೆಂಟ್ ಡಿಸೈನಿಂಗ್ ಗ್ಲಾಸನ್ನು ನಾವು ಈ ಒಂದು ಇಂಟೀರಿಯರ್ ಬೆಡ್ರೂಮ್ನಲ್ಲಿ ನಾವು ಇಂಟೀರಿಯರ್ ಡಿಸೈನಾಗಿ ನಾವು ರೆಡಿ ಮಾಡಿದ್ದೀವಿ. ಜೊತೆಗೆ ಸೈಡ್ ನೋಡ್ತಾ ಇರ್ಬೋದು, ಸ್ಟಡಿ ಟೇಬಲನ್ನು ಕೂಡ ನಾವು ಈ ಒಂದು ಬೆಡ್ರೂಮ್ನಲ್ಲಿ ಅವೈಲೇಬಲನ್ನು ಕೊಡ್ತಾ ಇದ್ದೇವೆ. ಜೊತೆಗೆ ನೀವು ನೋಡ್ತಾ ಇರುವಂಥದ್ದು ಫ್ರಂಟಿನ ವಾಲ್ ಯಾವ ಥರ ಡಿಸೈನನ್ನು ಹೊಂದಿದೆ. ನಿಜವಾಗ್ಲೂ ಕೂಡ ಎಲ್ಲರೂ ಕೂಡ ಮಾರ್ನಿಂಗ್ ಈ ಒಂದು ವಾಲ್ ನೋಡಿದಾಗ ಯಾವುದೋ ಒಂದು ಮನಸ್ಥಿತಿ ಉತ್ತಮವಾಗಿ ಆಗುತ್ತೆ ಅಂತ ಹೇಳ್ತಾ, ಜೊತೆಗೆ ಅಲ್ಲಿಯೂ ಕೂಡ ಒಂದು AC ಕೂಡ ನಾವು ಎಲೆಕ್ಟ್ರಿಕಲ್ AC ನಾವು ಫಿಟ್ ಮಾಡಿದ್ದೇವೆ. ಜೊತೆಗೆ ನೀವು ಇಲ್ಲಿ ನೋಡ್ತಾ ಇರುವಂತಹದ್ದು ಟೆರ್ಕೇಸ್. ಈ ಒಂದು ಫಸ್ಟ್ ಫ್ಲೋರ್ ಹೋಗಲಿಕ್ಕೆ ಟೆರ್ಕೇಸನ್ನು ನಾವು ಕೊಡ್ತಾ ಇದ್ದೀವಿ. ಜೊತೆಗೆ ಅದರ ಬ್ಯಾಕ್ಗ್ರೌಂಡಿನ ವಾಲ್ ಸ್ಟ್ರಕ್ಚರ್ ಹೇಗಿದೆ ಅಂತ ಹೇಳಿದರೆ ಫುಲ್ ವಾಟರ್ ಮಾರ್ಕನ್ನು ಕೊಡಿದೆ. ಅಂದರೆ ವಾಟರ್ ಮಾರ್ಕ್ ಫಿನಿಶಿಂಗ್ ಗ್ಲಾಸನ್ನು ಕೂಡ ನಾವಿಲ್ಲಿ ಅವೈಲೇಬಲ್ ಮಾಡಿ ಕೊಡ್ತಾ ಇದ್ದೀವಿ. ಜೊತೆಗೆ ಈ ಒಂದು ಗ್ರೌಂಡ್ ಫ್ಲೋರಲ್ಲಿ ಒಂದು ಬಾತ್ರೂಮನ್ನು ನಾವು ಕೊಟ್ಟಿದ್ದೀವಿ. ಬಾತ್ರೂಮ್ ವಿತ್ ಟಾಯ್ಲೆಟ್ ರೂಮನ್ನು ಕೂಡ ನಾವಿಲ್ಲಿ ಅವೈಲೇಬಲ್ ಮಾಡಿದ್ದೀವಿ. ಅಂದರೆ ಆ ಒಂದು ಟಾಯ್ಲೆಟ್ ರೂಮ್ ಹೇಗಿದೆ ಅಂತ ಇದ್ದರೆ ಅದು ಡಿಫ್ರೆಂಟ್ ಆಗಿನೇ ಅಂತ ನೀವು ನೋಡ್ತಾ ಇರ್ಬೋದು ಸ್ನೇಹಿತರೆ. ಇಲ್ಲಿ ಕಂತಿರುವಂಥದ್ದು ಮೆಟಾಲಿಕ್ ನಿಂದ ಕೂಡಿರ್ತಕ್ಕಂತಹ ಒಂದು ಸ್ಲೈಡ್ ಗ್ಲಾಸ್ ಅನ್ನು ನಾವಿಲ್ಲಿ ಒಳಗೆ ಅವೈಲೇಬಲನ್ನು ಮಾಡಿದ್ದೀವಿ, ಕೊಟ್ಟಿದ್ದೀವಿ. ಅದು ನಿಮಗೆ ಉತ್ತಮವಾಗಿ ಕಾಣುತ್ತೆ. ಜೊತೆಗೆ ಒಳಗಡೆ ಹೋದ್ರೆ ನಂತರ ಅದು ಬ್ಲ್ಯಾಕ್ ಸೈಡಿನ ಬ್ಲ್ಯಾಕ್ ಆಗಿ ಅದು ಕಾಣುತ್ತೆ. ಇದು ನೀವು ನೋಡ್ತಾ ಇರುವಂತಹದ್ದು ಗ್ರೌಂಡ್ ಫ್ಲೋರಿನ 2030 ಸೆಟ್ನಲ್ಲಿರ್ತಕ್ಕಂತಹದ್ದು. ಜೊತೆಗೆ ಇವಾಗ ನೀವು ನೋಡ್ತಾ ಇರುವಂತಹದ್ದು ಫಸ್ಟ್ ಫ್ಲೋರ್. ಇಲ್ಲಿ ನಿಮ್ಮ ನೋಡ್ತಾ ಇರ್ಬೋದು ಯಾವ ಥರ ಒಂದು ಹಾಲ್ನಲ್ಲಿ ಇಂಟೀರಿಯರ್ನ ಬ್ಯಾಕ್ ಸೈಡ್ ವಾಲನ್ನು ನಾವು ಡಿಸೈನನ್ನು ಮಾಡಿದ್ದೀವಿ. ಜೊತೆಗೆ ಪೇಂಟನ್ನು ಯಾವ ಥರ ಮಾಡ್ತೀವಿ, ಪ್ಯಾನಲ್ಸ್ಗಳನ್ನು ಯಾವ ಥರ ಯುಟಿಲೈಸ್ ಮಾಡಿಕೊಂಡು ನಾವು ಒಂದು ಮನೆಯ ಅಂದವನ್ನು ಹೆಚ್ಚಿಸ್ತಾ ಇದ್ದೀವಿ ಅಂತ ನೋಡ್ತಾ ಇರ್ಬೋದು. ಇದು ನೀವು ನೋಡ್ತಾ ಇರುವಂತಹದ್ದು ಲಿವಿಂಗ್ ಏರಿಯಾ, ಅಂದರೆ ಫಸ್ಟ್ ಫ್ಲೋರ್ನ ಲಿವಿಂಗ್ ಏರಿಯಾ. ಸೊ ಇದು ಒಂದು TV ಯೂನಿಟ್ ಆಗಿದೆ, ಟೀಕ್ ವುಡ್ಡಿಂದ ಮಾಡಿರ್ತಕ್ಕಂತಹದ್ದು. ಜೊತೆಗೆ ಬ್ಯಾಕ್ ಸೈಡ್ ಪ್ಯಾನಲ್ಸ್ಗಳನ್ನು ಇವತ್ತು ಒಳ್ಳೆಯ ಕ್ವಾಲಿಟಿ ಪ್ಯಾನಲ್ಸ್ಗಳನ್ನು ಯೂಸ್ ಮಾಡಿ ಒಂದು TV ಯೂನಿಟನ್ನು ನಾವು ಸ್ಪೇಸಿಯಸ್ ಆಗಿ ನಿಮ್ಮ ಜೊತೆಗೆ ಮಾಡಿ ಕೊಡ್ತಾ ಇದ್ವಿ. ಇದು ನೋಡ್ತಾ ಇರುವಂತಹದ್ದು ನಿಮಗೆ ಡೈನಿಂಗ್ ಟೇಬಲ್. ನಿಮ್ಮ ಫ್ಯಾನ್ ಜೊತೆಗೆ ಕೂಡ ಆರಾಮಾಗಿ ನೀವು ದೊಡ್ಡದಾದ ಪ್ಲೇಸನ್ನು ಹೊಂದಿರತಕ್ಕಂಥ ಡೈನಿಂಗ್ ಟೇಬಲನ್ನು ಕೂಡ ನಾವು ಇವತ್ತು ಅವು ಒಂದು ಡೈನಿಂಗ್ ರೂಮ್ ಅಥವಾ ಡೈನಿಂಗ್ ಏರಿಯಾವನ್ನು ನಾವು ಇದರಲ್ಲಿ ಕನ್ಸ್ಟ್ರಕ್ಷನ್ ಮಾಡಿಕೊಡ್ತಾ ಇದ್ದೀವಿ. ಉತ್ತಮವಾದ ನೀವು ಮೇಲ್ಗಡೆ ನೋಡ್ತಾ ಇರುವಂಥದ್ದು ಎಲ್ಲ ಒಳ್ಳೆಯ ಕ್ವಾಲಿಟಿಯ ಮೆಟೀರಿಯಲ್ಗಳನ್ನು ನಾವಿಲ್ಲಿ ಯೂಸ್ ಮಾಡ್ತಿದ್ದೀವಿ. ಇದು ಫಸ್ಟ್ ಫ್ಲೋರಿನ ಒಂದು
ಬೆಡ್ರೂಮ್ ಆಗಿದೆ. ಇಲ್ಲಿಯೂ ಕೂಡ ಒಂದು ತಮಗೆ ನಿಮ್ಗೆ ಕಂಫರ್ಟಬಲ್ ಆಗುವಂತಹ ಒಂದು ಸ್ಟಡಿ ಟೇಬಲನ್ನು ಕೂಡ ಕೊಟ್ಟಿದ್ದೀವಿ. ಜೊತೆಗೆ ವಾರ್ಡ್ರೋಪನ್ನು ಡ್ರೆಸ್ಸಿಂಗ್ ವಾರ್ಡ್ರೋಪನ್ನು ಕೊಡ್ತಿದ್ದೀವಿ. ಜೊತೆಗೆ ಮೇಲೆ ನೋಡ್ತಾ ಇರ್ಬೋದು ನೀವು ಸೀಲಿಂಗ್, ಉತ್ತಮವಾದ ಸೀಲಿಂಗನ್ನು ಕೂಡ ನಾವಿಲ್ಲಿ ಡಿಸೈನನ್ನು ಮಾಡಿ ಕೊಡ್ತಾ ಇದ್ದೀವಿ. ಇದು ಬಾಲ್ಕನಿಗೆ ಹೋಗುವಂತಹ ರಸ್ತೆ. ಸೊ ಇಲ್ಲಿ ನೋಡ್ತಾ ಇರುವಂತಹದ್ದು ಇದು ಒಂದು ಸಿಂಕ್ ಆಗಿದೆ. ಸಿಂಕ್ ಉತ್ತಮವಾದ ಒಂದು ಒಳ್ಳೆಯ ಪ್ಯಾನಲ್ಸ್ಗಳನ್ನು ಬ್ಯಾಕ್ ಸೈಡ್ ಪ್ಯಾನಲ್ಸ್ಗಳನ್ನು ಹೊಂದಿದೆ. ಜೊತೆಗೆ ಒಂದು ಉತ್ತಮವಾದ ಡಿಸೈನ್ ಟ್ರಾನ್ಸ್ಪರೆಂಟ್ ಗ್ಲಾಸನ್ನು ಕೂಡ ಹೊಂದಿದೆ. ಇದು ಒಂದು ಫಸ್ಟ್ ಫ್ಲೋರಿನ ಬಾತ್ರೂಮ್ ಇದು ಆಗಿದೆ ಸ್ನೇಹಿತರೆ. ಎಲ್ಲವೂ ಕೂಡ ಕಲರಲ್ಲಿ ಕ್ವಾಲಿಟಿ ಯಾವುದೇ ಕೂಡ ಈ ಒಂದು ಕಂಪ್ನಿಯಲ್ಲಿ ಕಾಂಪ್ರಮೈಸ್ ಇಲ್ಲ ಅಂತ ನಾನು 100% ನಾ ಇಲ್ಲಿ ಕನ್ಫರ್ಮೇಷನನ್ನು ನಾನು ನಿಮ್ಮ ಜೊತೆಗೆ ಕೊಡ್ತಾ ಇದ್ದೀನಿ. ಸೊ ಇದು ನಿಮಗೆ ಕಾಣ್ತಿರುವಂತಹ ಬಾಲ್ಕನಿಗೆ ಹೋಗುವಂತಹ ಈ ಒಂದು ಸ್ಲೈಡಿಂಗ್ ಡೋರ್ ಆಗಿದೆ. ಬಾಲ್ಕನಿಗೆ ನೀವು ಹೋಗಬೇಕಂತ ಹೇಳಿದರೆ ಈ ಒಂದು ಸ್ಲೈಡಿಂಗ್ ಡೋರ್ನೊಂದಿಗೆ ನೀವು ಬಾಲ್ಕನಿಗೆ ಪ್ರವೇಶವನ್ನು ಮಾಡ್ತಾ ಇದ್ದೀರ. ಸೊ ಇದು ನಿಮ್ಮ ಫಸ್ಟ್ ಫ್ಲೋರ್ 30-20 ಇರ್ತಕ್ಕಂಥ ಒಂದು ಪ್ರಾಜೆಕ್ಟ್. ಇವಾಗ ನೀವು ನೋಡ್ತಾ ಇರ್ಬೋದು ಬಾಲ್ಕನಿ. ಇದು ಬಾಲ್ಕನಿಯಲ್ಲಿ ಆರಾಮಾಗಿ ಎಲ್ಲರೂ ಕೂಡಕ್ಕಂಥ ಡಿನ್ನರನ್ನು ಮಾಡ್ಬೋದು. ಜೊತೆಗೆ ಇವಾಗ ನಾವು ಸ್ಟೆಪ್ಸ್ ಹೋಗಿರುವಂಥದ್ದು ಸೆಕೆಂಡ್ ಫ್ಲೋರ್ನಲ್ಲಿ ಲಿವಿಂಗ್ ರೂಮನ್ನು ನೋಡಿದ್ರೆ ಎಲ್ಲರೂ ಕೂಡ ಮನೆಗೆ ಬಂದವರು ಅಂಥವರು ಎಲ್ಲರೂ ಕೂಡ ಈ ಒಂದು ಲಿವಿಂಗ್ ರೂಮನ್ನು ಇಷ್ಟಪಡ್ತಾರೆ. ಅಂತಹ ಒಂದು ಕ್ವಾಲಿಟಿಯನ್ನು ಮೆಟೀರಿಯಲ್ನ ಬಳಸಿ ಜೊತೆಗೆ ಕಲರ್ ಕಾಂಬಿನೇಷನ್ನು ಕೂಡ ಉತ್ತಮವಾಗಿ ನಾವು ಇದರಲ್ಲಿ ಕನ್ಸ್ಟ್ರಕ್ಷನ್ ಮಾಡಿದ್ದೀವಿ. ಜೊತೆಗೆ ಇಲ್ಲಿ ನೋಡ್ತಾ ಇರುವಂತಹದ್ದು ನೀವು ಎಲ್ಲರೂ ಕೂಡ ಟೀಕ್ ವುಡ್ನಲ್ಲಿ ಒಳ್ಳೆಯ ವುಡ್ನಲ್ಲಿ ಮಾಡಿರ್ತಕ್ಕಂಥ ಮೆಟೀರಿಯಲ್ಸ್ಗಳೇ ಇದ್ದಾವೆ. ಜೊತೆಗೆ ಇವತ್ತು ನೀವು ಲೆಫ್ಟ್ ಸೈಡ್ನಲ್ಲಿ ಕಾಣ್ತಾ ಇರುವಂಥದ್ದು ಬಾಲ್ಕನಿ ಅಂದರೆ ಸೆಕೆಂಡ್ ಫ್ಲೋರ್ನಲ್ಲಿ ಇರ್ತಕ್ಕಂಥ ಒಂದು ಚಿಕ್ಕದಾದ ಬಾಲ್ಕನಿಯನ್ನು ಕೂಡ ಯುಟಿಲಿಟಿ ಬಾಲ್ಕನಿಯನ್ನು ನಾವು ಇಲ್ಲಿ ಕೊಡ್ತಿದ್ದೀವಿ. ಇದು ಯುಟಿಲಿಟಿ ಏರಿಯಾ ಅಂತ ನಾವು ಹೇಳ್ತಿದ್ವಿ. ಈ ಒಂದು ಡೋರಿಂದ ನೀವು ಹೊರಗಡೆ ಕಾಣಿಸ್ತಂತಹ ಎಲ್ಲ ಸ್ಕೈ ವ್ಯೂಸ್ಗಳನ್ನು ಕೂಡ ವ್ಯೂ ಮಾಡ್ಬೋದಂತ ಸೀನನ್ನು ಮಾಡ್ಬೋದು. ಸೊ ಇದು ನಿಮಗೆ ಸೆಕೆಂಡ್ ಫ್ಲೋರ್ನಲ್ಲಿ ಬರ್ತಕ್ಕಂತಹದ್ದು ರೂಮ್ಸ್ಗಳಾಗಿರ್ಬೋದು. ಇಲ್ಲಿ ನೋಡ್ತಾ ಇರ್ಬೋದು ಒಂದಕ್ಕೊಂದು ಬೆಡ್ರೂಮ್ಗೆ ಕೂಡ ಒಂದು ಅತ್ಯಂತ ಉತ್ತಮವಾಗಿ ಪ್ರತಿಯೊಂದರಲ್ಲಿ ಚೇಂಜಸ್ಸನ್ನು ನೋಡ್ತಾ ಇದ್ವಿ. ಕಲರ್ ಆ್ಯಂಡ್ ಕ್ವಾಲಿಟಿಯಲ್ಲಿ ಆ್ಯಂಡ್ ಡಿಸೈನಿನಲ್ಲಿ ಯಾವುದೇ ಕೂಡ ನಾವು ಕಾಂಪ್ರಮೈಸ್ ಆಗೋದಿಲ್ಲ ಅಂತ ಹೇಳ್ತಾ ಇವತ್ತು ನೀವು ನೋಡ್ತಾ ಇರುವಂಥದ್ದು ಹೊಸ ಮನೆ MA ಕನ್ಸ್ಟ್ರಕ್ಷನ್ಸ್ ಆ್ಯಂಡ್ ಕನ್ಸಲ್ಟೆಂಟ್ ರೆಡಿ ಮಾಡಿರ್ತಕ್ಕಂಥ ಒಂದು 20x30 ಒಂದು ಪ್ರಾಪರ್ಟಿಯಲ್ಲಿ ನಿರ್ಮಾಣಗೊಳ್ಳುವಂತಹ ಮನೆ. ನೀವು ಫ್ರಂಟ್ ವಾಲ ನೋಡ್ತಾ ಇರ್ಬೋದು. ಸ್ಕೈ ವ್ಯೂ ನೋಡಿರೋಂಥ ಒಂದು ವಾಲ್ ಪೇಪರನ್ನು ಇಲ್ಲಿ ನಾವು ಮೆನ್ಷನ್ ಮಾಡಿದ್ವಿ. ಜೊತೆಗೆ ಇನ್ನೂ ನೋಡ್ತಾ ಇರುವಂಥದ್ದು ಸೆಕೆಂಡ್ ಫ್ಲೋರ್ ಇರ್ತಕ್ಕಂಥ ಸಿಂಕನ್ನು ಕೂಡ ನಾವು ಒಳ್ಳೆಯ ಕ್ವಾಲಿಟಿಯಿಂದ ನಾವು ಒಳ್ಳೆಯ ಡಿಸೈನ್ ಮಾಡೋ ಮುಖಾಂತರ ಇಲ್ಲಿ ನಾವು ನಿಮ್ಮ ಡ್ರೀಮ್ ಹೋಮ್ ಆಗಿರ್ತಕ್ಕಂತಹ ನಿಮ್ಮ ಮನೆಯನ್ನು ನಾವು ಫುಲ್ಫಿಲ್ ಮಾಡಲಿಕ್ಕೆ ಯಾವತ್ತಿಗೂ ಇರುತ್ತೆ ಅಂತ ಹೇಳ್ತಾ ಇದು ಕೂಡ ಒಳ್ಳೆಯ ಕ್ವಾಲಿಟಿಯನ್ನು ಹೊಂದಿದೆ. ಜೊತೆಗೆ ಕಲರ್ ಕಾಂಬಿನೇಷನ್ ಈಸ್ ದ ವೆರಿ ಇಂಪಾರ್ಟೆಂಟ್ ಫಾರ್ ಎವ್ರಿ ಸ್ಟ್ರಕ್ಚರಲ್ ಡಿಸೈನಿಂಗ್. ಯಾಕಂತ ಹೇಳಿದ್ರೆ ಒಂದು ಮನೆ ನಿರ್ಮಾಣವಾದರೆ ಆ ಮನೆಯ ನಿರ್ಮಾಣ ಅಂದವನ್ನು ಹೆಚ್ಚಿಸಿಕೊಳ್ಳುವಂಥದ್ದು ಕಲರ್ಸ್ಗಳಾಗಿರುತ್ತೆ. ಜೊತೆಗೆ ಅದರಲ್ಲಿ ಇರ್ತಕ್ಕಂತಹ ಎಲ್ಲ ಕಲರ್ಸ್ಗಳಾಗಿರ್ಬೋದು, ಮೆಟೀರಿಯಲ್ಸ್ಗಳು ಮತ್ತು ಅದರ ಡಿಸೈನ್ ಹೇಗೆ ತನ್ನ ವಿನ್ಯಾಸವನ್ನು ಹೊಂದಿದೆ ಅನ್ನುವಂತಹದ್ದು ಭಾಳಷ್ಟು ಮುಖ್ಯವಾಗುತ್ತೆ. ಸೊ ನೀವು ಯಾರು ಇನ್ನೂ ತಮ್ಮ ಜೀವನದ ಅತಿ ದೊಡ್ಡ ಕನಸಾಗಿರ್ತಕ್ಕಂಥ ಮನೆ ನಿರ್ಮಾಣವನ್ನು ಮಾಡ್ತಾ ಇದ್ರು ದಯವಿಟ್ಟು ಇವಾಗಲೇ MA ಕನ್ಸ್ಟ್ರಕ್ಷನ್ಸ್ ಆ್ಯಂಡ್ ಕನ್ಸಲ್ಟೆಂಟ್ಗೆ ನೀವು ಭೇಟಿ ನೀಡಿದರೆ ನಿಮಗೆ ಕೂಡಲೇ ನಿಮಗೆ ಉತ್ತಮವಾದ ಮನೆ ಪ್ಲ್ಯಾನಿಂಗನ್ನು ಹಾಕಿಕೊಡುತ್ತೆ. ಜೊತೆಗೆ ಇಂಟೀರಿಯರ್ ಡಿಸೈನಿಂಗ್ ಆಗಿರ್ಬೋದು, ಎಕ್ಸ್ಟೀರಿಯರ್ ಡಿಸೈನಿಂಗ್ ಆಗಿರ್ಬೋದು, ಜೊತೆಗೆ ಕನ್ಸಲ್ಟೆಂಟ್ ಆಗಿ ಕೂಡ ನಿಮಗೆ ಸೇವೆಯನ್ನು ಮಾಡ್ತಾ ಇದ್ದೀವಿ. ಯಾವುದಾದ್ರೂ ಕೂಡ ನಿಮಗೆ ಡೌಟ್ಸ್ಗಳಿದ್ದರೆ ಮನೆಯ ನಿರ್ಮಾಣ ಹಂತಗಳಲ್ಲಾಗಿರ್ಬೋದು, ಒಳ್ಳೆಯ ಇಂಟೀರಿಯರ್ ಡಿಸೈನಿಂಗ್ನಲ್ಲಿ ಆಗಿರ್ಬೋದು, ಎಕ್ಸ್ಟೀರಿಯರ್ ಡಿಸೈನಿಂಗ್ ಆ್ಯಂಡ್ ಪ್ಲ್ಯಾನಿಂಗ್ಸ್ಗಳಲ್ಲಿ ನಿಮಗೇನಾದರೂ ಇನ್ನೂ ಡೌಟ್ ಇದೆ ಅಂತ ಹೇಳಿದರೆ ಇವಾಗ ಕೂಡಲೇ ನಿಮಗೆ ಇಲ್ಲಿ ಒಂದು ಸ್ಕ್ರೀನಲ್ಲಿ ಕಾಣ್ತಕ್ಕಂತಹ MA ಕನ್ಸ್ಟ್ರಕ್ಷನ್ಸ್ ಆ್ಯಂಡ್ ಕನ್ಸಲ್ಟೆಂಟ್ಗೆ ಕರೆ ಮಾಡಿ ಅಂತ ಹೇಳ್ತಾ ಎಲ್ರಿಗೂ ಕೂಡ ನಮಸ್ಕಾರ ಸ್ನೇಹಿತರೆ, ಮತ್ತೊಮ್ಮೆ ಭೇಟಿ.